ಸುಮಾರು 200 ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಹಿನ್ನೀರು ಅಲ್ಲಿಂದ ತಂದು ಇವತ್ತು ಪಾವಗಡಕ್ಕೆ ನೀರನ್ನ ಕೊಡ್ತಾ ಇದ್ದೇವೆ. 200 ಕಿಲೋಮೀಟರ್ ಇಲ್ಲಿಂದ ತುಂಗಭದ್ರಾ ಡ್ಯಾಮ್ 200 ಕಿಲೋಮೀಟರ್ ಆಗ್ತದೆ. ಆ 200 ಕಿಲೋಮೀಟರ್ ಇಂದ ಇಲ್ಲಿಗೆ ತಂದು ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ. ಬಹುಶಃ ಇನ್ನೂ ಮುಂಚಿತವಾಗಿ ಈ ಕುಡಿಯ ನೀರಿನ ಯೋಜನೆ ಮುಗಿತಾ ಇತ್ತು. ಮಧ್ಯದಲ್ಲಿ 5 ವರ್ಷ ನಾವು ಸರ್ಕಾರ ಇರಲಿಲ್ಲ. ಇದ್ದಿದ್ರೆ ಇನ್ನು 3-4 ವರ್ಷ ಮುಂಚಿತವಾಗೇನೆ ಕುಡಿಯ ನೀರನ್ನ ನಿಮ್ಮೆಲ್ಲರಿಗೂ ಕೂಡ ಕುಡಿಯ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು. 2050ನೇ ಇಸ್ವಿಯವರೆಗೆ ಈ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. 2050ನೇ ಇಸ್ವಿಯವರೆಗೆ ಸುಮಾರು 17.5 ಲಕ್ಷ ಜನರಿಗೆ ಶುದ್ಧವಾದಂತ ನದಿ ನೀರನ್ನ ಕೊಡ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ ಈ ಕುಡಿಯ ನೀರಿನ ಯೋಜನೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಯೋಜನೆ ಪ್ರಾರಂಭ ಆದಾಗ ಎಚ್.ಕೆ. ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಅದಾದ್ಮೇಲೆ ಕೃಷ್ಣ ಬೈರೇಗೌಡರಾದ್ರು. ಆಮೇಲೆ ಈಗ ಪ್ರಿಯಾಂಕಾ ಖರ್ಗೆ ಅವರಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಕಾಲದಲ್ಲಿ ಈ ಯೋಜನೆ ಮುಗಿದಿದೆ. ನಾವು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ಉಳಿದ ಕೆಲಸವನ್ನೆಲ್ಲ ಮಾಡಿ ಈ ಯೋಜನೆಯನ್ನ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಯೋಜನೆ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ನಿಮ್ಮ ಮಕ್ಕಳು ಏನು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ರಿ ಫ್ಲೋರೈಡ್ ನೀರನ್ನ ಕುಡಿದು. ಅಂಗವಿಕಲತೆ ಏನು ಬರ್ತಾ ಇತ್ತು. ಅಂಗವಿಕಲತೆ ಇನ್ನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಅನೇಕ ರೋಗಗಳಿಗೆ ನೀವು ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಆದ್ರಿಂದ ಈ ಯೋಜನೆ ಬಹಳ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು. 17.5 ಲಕ್ಷ ಜನರಿಗೆ ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ. ನಿಮ್ಮೂರಿನಲ್ಲಿ ಪಾವಗಡ ತಾಲೂಕು ಒಂದರಲ್ಲೇ ಎಷ್ಟು ಹಳ್ಳಿಗಳಿಗೆ ಕೊಡ್ತಾ ಇರೋದು? 350 ಟ್ಯಾಂಕ್ಸ್ ಇದೆ. ಅಲ್ಲ, ಹಳ್ಳಿಗಳು ಎಷ್ಟು ಹಳ್ಳಿಗಳಿಗೆ? 270 ಹಳ್ಳಿಗಳಿಗೆ ಮತ್ತೆ ಪಾವಗಡ ಟೌನ್ಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇದ್ದೇವೆ. ನನಗೇನಪ್ಪ ಬಹಳ ಸಂತೋಷ ಆಗ್ತಾ ಇದೆ ಅಂತಂದ್ರೆ, ನಾನೇ ಈ ಕುಡಿಯ ನೀರಿನ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದದ್ದು, ಮತ್ತೆ ನಾನೇ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ. ವೆಂಕಟೇಶ್ ಅವರ ಎಲೆಕ್ಷನ್ಗೆ ಬಂದಾಗ, ಪ್ರಚಾರಕ್ಕೆ ಬಂದಾಗ ನಾನು ಇದೇ ಮಾತನ್ನು ಹೇಳಿದ್ದೆ. ನಾನು ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ, ನಾನೇ ಉದ್ಘಾಟನೆಯನ್ನು ಕೂಡ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಇವತ್ತು ಉದ್ಘಾಟನೆ ಆಗಿದೆ.
ಇವತ್ತು ಉದ್ಘಾಟನೆ ಆಗಿದೆ. ಗಳನ್ನೆಲ್ಲ ಕೊಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಹಾಗೂ ಎತ್ತಿನಹೊಳೆ ಯೋಜನೆಯಡಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಹೇಳಿದ್ದಾರೆ. ಮಾಡೋಣ. ಈ ಅಪ್ಪರ್ ಭದ್ರಾ ಯೋಜನೆಗೆ ಏನ್ ಮಾಡಿದ್ರು ಗೊತ್ತಾ ನಿಮಗೆ? 2023-24 ಬಜೆಟ್ ನಲ್ಲಿ 5300 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಪಾಪ ಕಾರಜೋಳ ಇಲ್ಲ. ಕೇಳಿ ಅವರಿಗೆ, ಲೋಕಸಭೆ ಸದಸ್ಯರಿಗೆ ಕೇಳಿ, 5300 ಕೋಟಿ ಕೊಡ್ತೀವಿ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಇವತ್ತಿನವರಿಗೆ ಒಂದು ಪೈಸೆ ಕೊಡ್ಲಿಲ್ಲ. ಗೊತ್ತಾಯ್ತಾ? ಎತ್ತಿನಹೊಳೆ ಯೋಜನೆ ಇನ್ನು 2 ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ. ಇವತ್ತಿನಿಂದ 2 ವರ್ಷ, 2 ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ. ನಿಮ್ಮ ಕೆರೆಗಳಿಗೂ ಕೂಡ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆ ಕೂಡ ಮಾಡ್ತೀವಿ. ಈಗ ನಿಮ್ಮ ವೆಂಕಟರಮಣಪ್ಪನವರು ಹೇಳಿದ್ರು, ಕೆರೆಗಳು ತುಂಬಿಸ್ಬೇಕು ಅಂತ. 26 ಕೆರೆಗಳು, 23 ಕೆರೆ. ವೆಂಕಟರಮಣಪ್ಪ ಅಲ್ಲೇ ಕೂತ್ಕೋ, ಇಲ್ಲಿ ವೆಂಕಟೇಶ್ ಹೇಳ್ತಾವನು. 23 ಕೆರೆಗಳಿಗೆ ಸಣ್ಣ ನೀರಾವರಿ ಯೋಜನೆ ಇಲಾಖೆಯಿಂದ ನೀರು ತುಂಬಿಸ್ಕೊಡಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಅವರು ಏನೇನು ಹೇಳಿದ್ದಾರೆ, ನಾವೆಲ್ಲ ಒಂದೇ ವರ್ಷದಲ್ಲಿ ಇನ್ನ 3 ವರ್ಷ ಅಧಿಕಾರದಲ್ಲಿ ಇರ್ತೀವಿ ನಾವು. ಆಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. 2028ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋರು. ಬಿಜೆಪಿ ತಿಪ್ಪಲ್ ಹಾಕಿದ್ರು ಕೂಡ ಬರಲ್ಲ. ಅವನು ವಿಜಯೇಂದ್ರ ಹೇಳ್ತಾನೆ, ಒಂದೇ ವೇದಿಕೆ ಬಾರಪ್ಪ ಚರ್ಚೆ ಮಾಡೋಣ ಅಂತಂದ್ರೆ ಚುನಾವಣೆ ಮಾಡಿ. ಜನ ನಮಗೆ ವೋಟ್ ಕೊಟ್ಟಿರೋದು 5 ವರ್ಷದವರೆಗೆ. ಜನ ನಮಗೆ ವೋಟ್ ಕೊಟ್ಟಿರೋದು ಎಷ್ಟು ವರ್ಷ? 5 ವರ್ಷದವರೆಗೆ. 2028 ಮೇ ತಿಂಗಳವರೆಗೂ ನಾವೇ ಇರ್ತೀವಿ. ನಾವು ಚುನಾವಣೆಗೆ ಎದುರ್ಕೊಳ್ಳೋರಲ್ಲ. ವಿಜಯೇಂದ್ರ, ನೀನು ನಿನ್ನ ಕುರ್ಚಿನೇ ಅಲ್ಲಾಡ್ತಾ ಇದೆ. 2028ಗೆ ನೀನು ಇರ್ತೀಯ ಇಲ್ಲೋ ಗೊತ್ತಿಲ್ಲ. ಇರೋದಿಲ್ಲ, ಅಧ್ಯಕ್ಷರಾಗಿ ಇರೋದಿಲ್ಲ. 2028ರಲ್ಲಿ ನಾಳೆ ಚುನಾವಣೆ ಆದ್ರೂ ಕೂಡ ನಾವು ಗೆದ್ದೇ ಗೆಲ್ತೀವಿ. ನಾಳೆ ಚುನಾವಣೆ ಆದ್ರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದವನ್ನು ಅದರ ಪ್ರಕಾರ ನಾವು 2028 ಮೇವರೆಗೆ ಅಧಿಕಾರದಲ್ಲಿ ಇರ್ತೇವೆ.